ನಮಸ್ಕಾರ, ನಾನು ಸೌಮ್ಯ ಮಳಲಿ. ರಾಜ್ಯ ಬಿಜೆಪಿ ನಾಯಕರ ನಡುವೆ ಕಿತ್ತಾಟ ಮುಂದುವರೆದಿದೆ. ನಿರಾಣಿ ಹಾಗೆ ಯತ್ನಾಳ್ ನಡುವಿನ ಕಚ್ಚಾಟ ತಾರಕಕ್ಕೇರಿದೆ. ಯತ್ನಾಳ್ ಅವರು ಸಿಎಂ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಇದೀಗ ಪತ್ರವನ್ನ ಬರೆದಿದ್ದಾರೆ. ಯತ್ನಾಳ್ ಕಾರು ಚಾಲಕ ಕೊಲೆ ವಿಚಾರವನ್ನ ನಿರಾಣಿ ಅವರು ಪ್ರಸ್ತಾಪ ಮಾಡಿದ್ರು. ಪರೋಕ್ಷವಾಗಿ ಯತ್ನಾಳ್ ಅವರ ವಿರುದ್ಧ ಆರೋಪವನ್ನ ಮಾಡಿದ್ರು. ಹೀಗಾಗಿ ಸಿಎಂಗೆ ಶಾಸಕ ಯತ್ನಾಳ್ ಅವರು ಪತ್ರವನ್ನ ಬರೆದಿದ್ದಾರೆ. ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ಈ ಮೂಲಕ ರಾಜ್ಯ ಬಿಜೆಪಿ ನಾಯಕರ ನಡುವಿನ ಕಿತ್ತಾಟ ಕಚ್ಚಾಟ ತಾರಕಕ್ಕೇರಿದೆ. ಪ್ರತಿನಿತ್ಯ ಮಾಧ್ಯಮಗಳ ಮುಂದೆ ಒಂದೊಂದು ಆರೋಪಗಳನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೆ ಸಚಿವ ಮುರುಗೇಶ್ ನಿರಾಣಿ ಅವರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಯತ್ನಾಳ್ ಅವರ ಕಾರು ಚಾಲಕನ ಕೊಲೆ ಪ್ರಕರಣವನ್ನ ಪ್ರಸ್ತಾಪ ಮಾಡಿದ್ರು. ಆ ಪ್ರಕರಣದ ವಿಚಾರ ಬಗ್ಗೆ ಕೇಳಿದ್ರು. ಇದರ ಬಗ್ಗೆ ಕೇಳಿ ಗೊತ್ತಾಗುತ್ತೆ ಅಂತ ಕೂಡ ಹೇಳಿದ್ರು. ಈ ವಿಚಾರಕ್ಕೆ ಸಿಟ್ಟಿಗೆದಿರುವಂತಹ ಯತ್ನಾಳ್ ಅವರು ಈಗ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಸಿಬಿಐನಿಂದ ತನಿಖೆ ಮಾಡಿಸಿ, ಯಾಕಂದ್ರೆ ಸಂಪುಟದ ಸದಸ್ಯರು ಈ ರೀತಿ ಆರೋಪ ಮಾಡಿದ್ದಾರೆ. ಹಾಗಾಗಿ ತನಿಖೆಯಿಂದ ಸತ್ಯಾಸತ್ಯತೆ ತಿಳಿಯಲಿದೆ ಅಂತ ಹೇಳಿದ್ದಾರೆ. 24 ಗಂಟೆಗಳ ಒಳಗೆ ತನಿಖೆಗೆ ಶಿಫಾರಸು ಮಾಡಿ ಅಂತ ಯತ್ನಾಳ್ ಪತ್ರವನ್ನ ಬರೆದಿದ್ದಾರೆ. ಬಸನಗೌಡ ಯತ್ನಾಳ್ ಹಾಗೆ ನಿರಾಣಿ ಅವರು ಬಹಿರಂಗವಾಗಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇರುವಂಥದ್ದು. ಪಂಚಮಸಾಲಿ ಹೋರಾಟದ ವಿಚಾರಕ್ಕೆ ಶುರುವಾದಂತಹ ಇವರ ಈ ಒಂದು ವಾಕ್ ಸಮರ ಇದೀಗ ವೈಯಕ್ತಿಕವಾಗಿ ಬಹಿರಂಗವಾಗಿ ಸಾಕಷ್ಟು ಆರೋಪಗಳನ್ನ ಮಾಡೋ ಮಟ್ಟಕ್ಕೆ ಬಂದು ನಿಂತಿರುವಂಥದ್ದು. ಈಗ ಈ ಒಂದು ಪ್ರಕರಣ ಸಿಎಂ ಅಂಗಳಕ್ಕೆ ಹೋಗಿದೆ. ತಮ್ಮ ವಿರುದ್ಧ ತನಿಖೆ ಮಾಡಿಸಿ ಅಂತ ಸ್ವತಃ ಯತ್ನಾಳ್ ಅವರೇ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಯತ್ನಾಳ್ ಮತ್ತು ನಿರಾಣಿ ಅವರ ವಾಕ್ಸಮರ ಹೇಗಿತ್ತು, ಇಬ್ರು ಹೇಗೆಲ್ಲ ಬೈದಾಡ್ಕೊಂಡ್ರು, ನೀವು ಒಂದ್ಸಲ ಕೇಳಿಸ್ಕೊಳ್ಳಿ. ಒಂದು ಮನೆ ಪ್ರೆಸ್ ಮೀಟ್ ಮಾಡಿದ ಪಿಂಪ ಮಂತ್ರಿ ಬಸವನಗೌಡ ಟಿಕೆಟೇ ಕೊಡ್ಸೋದಿಲ್ಲ, ಅವನು ಸೋಲಿಸ್ತಿರ್ತೀನಿ. ಮೊದಲು ನೀನ್ ನೋಡ್ಕೊಡು, ನಿಂದು ನಿನ್ನಂಗ ಹಲ್ಕ ಕೆಲಸ ಮಾಡಿ ನಾನು ಶ್ರೀಮಂತ ಆಗಲ್ಲ. ನಿಮ್ಮೊಬ್ಬ ಡ್ರೈವರ್ ಇದ್ರು ಮೊದಲು, ಅವನ ಹೆಸರು ಕುಮಾರ್ ಅಂತ ಹೇಳಿ. ಈಗಿದ್ದ ಡ್ರೈವರ್ನ ಸಂಬಂಧಿಕ ಅವನು ಕೊಲೆ ಆಯ್ತು. ಆ ಕೊಲೆ ಯಾಕಾಯ್ತು ಅಂತದನ್ನ ಮೀಡಿಯಾ ಮುಂದೆ ಹೇಳಬೇಕು. ಯಾರಿದಾರ ನೀವು ಪತ್ತೆ ಹಚ್ಚಿ, ಯಾರು ಡ್ರೈವರ್ ಅದಾರ ಅನ್ನೋದು ನೀವು ಪತ್ತೆ ಹಚ್ಚಿ ಹೇಳ್ತಾ ಇದ್ದೇನೆ. ನಾನು ನಿನ್ನೆ ಒಬ್ಬ ರಾಜ್ಯದ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಯಾವುದೋ ಒಬ್ಬ ಡ್ರೈವರ್ನ ಕೊಲೆ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಅದನ್ನು CBIದಿಂದ ತನಿಖೆ ಮಾಡಬೇಕು, ಏನು ಸತ್ಯಾಸತ್ಯತೆ ಹೊರಗೆ ಬೀಳಬೇಕು. ಇವತ್ತು ನಾನು ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ಪತ್ರ ಬರೆದಿದ್ದೇನೆ. ನೀವು 24 ತಾಸಿನಾಗ ಅದನ್ನು CBI ಕೊಡ್ರಿ, ತನಿಖೆ ಮಾಡಿರಿ, ಏನು ತನಿಖೆ ಒಳಗೆ ಹೊರಗೆ ಬೀಳ್ತದೆ ನೋಡಿರಿ. ಇನ್ನು ಸಿಎಂಗೆ ಯತ್ನಾಳ್ ಬರೆದ ಪತ್ರದ ಸಾರಾಂಶ ನಿಮ್ಮ ಮುಂದೆ. ದಿನಾಂಕ 14/1/2023ರಂದು ತಮ್ಮ ಸಚಿವ ಸಂಪುಟದ ಕ್ಯಾಬಿನೆಟ್ ದರ್ಜೆಯ ಸಚಿವರೊಬ್ಬರು ವಿಜಯಪುರದ ಯಾರೋ ಒಬ್ಬ ಕಾರು ಚಾಲಕನ ಕೊಲೆ ಮಾಡಿರುವ ಬಗ್ಗೆ ಮಾಧ್ಯಮದ ಮುಂದೆ ಗಂಭೀರ ಆರೋಪದ ಹೇಳಿಕೆ ನೀಡಿದ್ದಾರೆ. ಇಂತಹ ಸುಳ್ಳು ಆರೋಪದಿಂದ ಸರ್ಕಾರಕ್ಕೆ ಮತ್ತು ಜನತೆಗೆ ತಪ್ಪು ಸಂದೇಶ ರವಾನೆಯಾಗುತ್ತಿದೆ. ದೇಶದ ಜನತೆಗೆ ಎಲ್ಲ ಸತ್ಯಾಸತ್ಯತೆ ಗೊತ್ತಾಗಬೇಕು. ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಮ್ಮದೇ ಸರ್ಕಾರ ಇರುವುದರಿಂದ ಸತ್ಯಾಸತ್ಯತೆ ತಿಳಿಯಲು ತಕ್ಷಣ 24 ಗಂಟೆಯಲ್ಲಿಯೇ ಸದರಿ ಈ ಪ್ರಕರಣದ ಕುರಿತು ತಾವು ಸಿಬಿಐ ತನಿಖೆಗೆ ಒಳಪಡಿಸಲು ಶೀಘ್ರವೇ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸುತ್ತೇನೆ. ಈ ಕುರಿತು ಸುಳ್ಳು ಆರೋಪ ಮಾಡಿ ಜನತೆಗೆ ತಪ್ಪು ಸಂದೇಶ ನೀಡುವ ತಪ್ಪಿತಸ್ಥರ ಮೇಲೆ ಕ್ರಮಕ್ಕೆ ಆಗ್ರಹಿಸುತ್ತೇನೆ. ಇಲ್ಲವಾದಲ್ಲಿ ಸುಳ್ಳು ಆರೋಪ ಮಾಡಿದ ಸಚಿವರನ್ನ ಸಂಪುಟದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸುತ್ತೇನೆ. ಇನ್ನು ಯುವರಾಜ ಸ್ವಾಮಿ ಬಂಧನವನ್ನ ಇದೇ ಸಂದರ್ಭದಲ್ಲಿ ಯತ್ನಾಳ್ ಅವರು ಕೆದಕಿದ್ದಾರೆ. ಯುವರಾಜ ಸ್ವಾಮಿ ಬಂಧನ ಆಗಿದ್ದು ಡ್ರಗ್ಸ್ ಕೇಸ್ ಕಲ್ಲ, ಟ್ರಾನ್ಸ್ಫರ್ ವಿಡಿಯೋ ಡಿಲೀಟ್ ಮಾಡಿಸಲು ಅಂತ ಯುವರಾಜ ಸ್ವಾಮಿ ಬಂಧನವನ್ನ ಯತ್ನಾಳ್ ಅವರು ಕೆದಕಿದ್ದಾರೆ. ವಿಜಯಪುರದಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಫ್ಯಾಂಟ್ರೋ ರವಿ ಕೇಸ್ ಸಹ ಏನೂ ಆಗಲ್ಲ ಅಂತ ಇದೇ ಸಂದರ್ಭದಲ್ಲಿ ಯತ್ನಾಳ್ ಹೇಳಿದ್ದಾರೆ. ಯುವರಾಜ್ ಬಂಧನದ ಬಗ್ಗೆಯೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಆರೋಪ ಮಾಡ್ತಾ ಇರೋ ಮಂತ್ರಿಗಳ ವಿಡಿಯೋ ಕೂಡ ಇದೆ ಅಂತ, ಪರೋಕ್ಷವಾಗಿ ಯುವರಾಜ್ ಬಳಿ ವಿಡಿಯೋ ಇದೆ ಅಂತ ಯತ್ನಾಳ್ ಅವರು ನಿರಾಣಿಗೆ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ. ಏನೂ ಆಗೋದಿಲ್ಲ, ನೋಡ್ತಾ ಇರಿ. ಈ ಸೆಂಟ್ರಲ್ ರವಿಗೆ ಒಂದೊಂದು ವಾರ ನೀವು ಎಲ್ಲ ಮಾಧ್ಯಮದವ್ರು ಹೊಡಿತೀರಿ, ಮತ್ತೊಂದು ಇಶ್ಯೂ ಬರ್ತೈತಿ, ಮತ್ತೆ ಅದನ್ನು ಹೊಡಿತೀರಿ. ಏನಾಯ್ತಪ್ಪ, ಅವನು ಯಾವ ರಾಜ, ಯುವರಾಜನ ಅದಕ್ಕೆ ನೀವು ಬಂಧನ ಮಾಡಿದ್ರಿ? ಯಾರೂ ಕ್ಲಿಪ್ಪಿಂಗ್ಸ್ ಆ ಸಿನಿಮಾ ನೆಟ್ಟಿರ ಡ್ರಗ್ಸ್ ಸಲುವಾಗಿ ಮಾಡಿದ್ದಲ್ಲ, ಅದು ರೇಡು. ಡ್ರಗ್ಸ್ ಒಂದು ನೆಪ, ಡ್ರಗ್ಸು ಅಂತ ಹೆಸರು ಹೇಳಿ ಅವ ಯಾವಿದ್ದಲ್ಲ ಸಂಜಾತ ಪುತ್ರ, ಅವನು ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಲಿಕ್ಕೆ ಆ
ಪೊಲೀಸ್ ಅಧಿಕಾರಿಗಳು ಅಲ್ಲಿ ಆ ರೇಡ್ ಹಾಕೋಗಳು ಏನು ಮಾಡ್ತಿದ್ರು, ಮೊದಲೇ ಕೆಲಸ ಅಂದ್ರೆ ಮೊಬೈಲ್ ಕಸ್ಕೋತಿದ್ರು ಆ ಹೀರೋಯಿನ್ಗಳು. ಕಸ್ಕೊಂಡು ತಮ್ಮ ಇದಕ್ಕೆ ಸೇವ್ ಮಾಡಿಕೊಂಡು ಡಿಲೀಟ್ ಮಾಡ್ತಿದ್ರು. ಯಾಕಂದ್ರೆ ನಾಳೆ ಆ ಲೀಡರ್ ಲಪುಟ ಮತ್ತೆ ರೊಕ್ಕ ಬಿಡೋದಂದ್ರೆ ಟ್ರಾನ್ಸ್ಫರ್ಗೆ ಅವಾಗ ನೋಡಿ ನಾನು ಬಲ್ಲಿ ಅದಾವ ನೋಡಿ ಅಂದ್ಕೊಳ್ಳೆ ನಾವು ಹೇಳ್ದಂಥ ಪೋಸ್ಟ್ ಕೊಡ್ಲತ್ತೆ. ಏನಾಯಿತು, ಯುವರಾಜನ್ನೇ ಯಾಕೆ ಇನ್ನೂ ಹೊರಗೆ ಬಿಡಲಿಲ್ಲ? ಯಾರ್ಯಾರು ಅದಾವ ಅವ್ರ ಬಲ್ಲಿ? ಈಗೇನು ಇವೆಲ್ಲ ಟೀಕೆ ಮಾಡ್ತಾರಲ್ಲ, ಇವರು ಎಲ್ಲ ಅದಾವ ಒಳಗೆ. ನೀವೆಲ್ಲ ಡ್ರಗ್ಸ್ ಸಲುವಾಗಿ ಹೋರಾಟ ಮಾಡಲಿಲ್ಲ, ನಿಮ್ಮ ವಿಡಿಯೋಗಳೇನಿದ್ದು ಅವತ್ತನ್ನು ಡಿಲೀಟ್ ಮಾಡ್ಲಿಕ್ಕಿರುವಂಥ ಹೋರಾಟ. ಮೀಸಲಾತಿ ಸಿಡಿ ಸ್ಯಾಂಟ್ರೋ ವಿಚಾರ ಯಾವುದನ್ನು ಬಿಡಲ್ಲ. ದೆಹಲಿ ನಾಯಕರನ್ನ ಭೇಟಿಯಾಗಿ ಎಲ್ಲ ಮಾತಾಡ್ತೀನಿ. ಹೈಕಮಾಂಡ್ ಕದ ತಟ್ಟಿದ ಬಸನಗೌಡ ಪಾಟೀಲ್ ಯತ್ನಾಳ್. ಮೀಸಲಾತಿ ವಿಚಾರ, ಸಿಡಿ ವಿಚಾರ, ಸ್ಯಾಂಟ್ರೋ ರವಿ ವಿಚಾರ ಯಾವುದನ್ನು ನಾನು ಬಿಡಲ್ಲ. ಹೈಕಮಾಂಡ್ ಅಂಗಳಕ್ಕೆ ಮುಟ್ಟಿಸ್ತೀನಿ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಎಲ್ಲ ವಿಚಾರವನ್ನ ಮಾತಾಡ್ತೀನಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ಜನವರಿ 21ಕ್ಕೆ ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅವರು ಬರ್ತಿದ್ದಾರೆ. ದೆಹಲಿಯ ಪ್ರಮುಖ ನಾಯಕರಿಗೂ ಟೈಮ್ ಕೇಳಿದ್ದೀನಿ. ಇಲ್ಲಿನ ಚಿಲ್ಲರೆ ರೌಡಿಗಳಿಗೆ ಉತ್ತರಿಸ್ತೀನಿ ಅಂತ ಯತ್ನಾಳ್ ಅವರು ಸವಾಲ್ ಹಾಕಿದ್ದಾರೆ. ಮತ್ತೊಂದು ಹಂತಕ್ಕೆ ಈ ಒಂದು ಗಲಾಟೆ, ವಾಗ್ವಾದ, ಆರೋಪ ಪ್ರತ್ಯಾರೋಪ ವಿಚಾರವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಗೊಂಡು ಹೋಗ್ತಾ ಇರುವಂತದ್ದು. ಹೈಕಮಾಂಡ್ ನಾಯಕರಿಗೆ ಎಲ್ಲ ವಿಚಾರ ಹೇಳ್ತೀನಿ ಅಂತ ಹೇಳಿದ್ದಾರೆ. ಶೀಘ್ರದಲ್ಲಿ ಅವ್ರು ಟೈಮ್ ಕೊಡ್ತೀನಿ ಅಂದರೆ ನಾಳೆ 21ಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರು ಬರ್ತಾ ಇದ್ದಾರೆ. ಅವ್ರ ಜೊತೆನೂ ಅವ್ರಿಗೂ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗ್ತದೆ. ಇಲ್ಲಿ ಆ ಚಿಲ್ಲರೆ ಪಲ್ರೆ ರೌಡಿ ಗ್ಯಾಂಗ್ನವರು ಏನು ಅವ್ರಿಗೇನು ಗೊತ್ತದ? ಬಟ್ ಯತ್ನಾಳ್ ತುಳಿದು ಬಿಟ್ಟರೆ ಮತ್ತೊಂದೇನು ಕೆಲಸ ಇಲ್ಲ. ಯತ್ನಾಳ್ ಯಾರಿಗೂ ತುಳಿದಾಗೋದಿಲ್ಲ. ಯತ್ನಾಳನ್ನು ಬೇರೆ ಭಾಳ ಗುಮ್ಮದಾವು. ಯತ್ನಾಳನ್ನ ಶಕ್ತಿಯಲ್ಲಿ ಐತಂದ್ರೆ BJP ಸಂಘಟನೆ ಮಾಡುವ ಮೂಲ ನಾವಿದ್ದೀವಿ. ನಾವು ಜನರ ಒಳಗೆ ಬೇರೆದ, ನಮ್ಮ ಜನ ನನಗೆ ಬಿಡೋದೇ ಇಲ್ಲ. ನನಗೊಂದು ಸೂಚನೆ ಕೊಟ್ಟಿದ್ದಾರೆ, ಯಾವುದೇ ರೀತಿ ಚಿಲ್ಲರೆ ಹೇಳಿಕೆಗಳಿಗೆ, ಚಿಲ್ಲರೆ ವ್ಯಕ್ತಿಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು, ಎಲ್ಲ ಪಕ್ಷ ಗಮನಿಸಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಅಂಥ ಚಿಲ್ಲರೆ ವ್ಯಕ್ತಿಗಳ ಬಗ್ಗೆ, ಸಂಸ್ಕಾರ ಇಲ್ಲದವ್ರ ಬಗ್ಗೆ ಮಾತನಾಡುವುದು ಇವತ್ತಿಲ್ಲ. ನಿರಾಣಿ ಸೂರ್ಯನ ಥರ ಎದುರು ನಿಂತವರು ಭಸ್ಮವಾಗಿದ್ದಾರೆ. ನಿರಾಣಿ ತೇಜೋ ವಧೆಗೆ ನಿಂತ ಮುಟ್ಟಾಳರಿಗೂ ಇದೇ ಗತಿ ಅಂತ ಯತ್ನಾಳ್ ವಿರುದ್ಧ ನಿರಾಣಿ ಸಹೋದರ ಸಂಗಮೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ಗೆ ರಾಜಕೀಯ ಮರುಜನ್ಮ ಕೊಟ್ಟವರು ನಾವು, ನಮಗೆ ರಾಜಕೀಯ ಮರಣ ಶಾಸನ ಬರೆಯೋದು ಗೊತ್ತಿದೆ ಅಂತ ಯತ್ನಾಳ್ ವಿರುದ್ಧ ನಿರಾಣಿ ಸಹೋದರ ಸಂಗಮೇಶ್ ಅವರು ಟ್ವೀಟ್ ಮಾಡಿದ್ದಾರೆ. ಇದೀಗ ಯತ್ನಾಳ್ ಅವರ ವಿರುದ್ಧ ಮುರುಗೇಶ್ ನಿರಾಣಿ ಅವರ ಸಹೋದರ ಟ್ವೀಟ್ ಮಾಡಿರುವಂಥದ್ದು. ಆ ಟ್ವೀಟ್ ಅನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಲಕ್ಷಾಂತರ ಜನರಿಗೆ ಅನ್ನ, ಆಶ್ರಯ, ಜೀವನ ಕೊಟ್ಟ ಧರ್ಮಾತ್ಮ ಮುರುಗೇಶ್ ನಿರಾಣಿ ಅವರ ತೇಜೋವಧೆಗೆ ನಿಂತ ಮುಟ್ಟಾಳರಿಗೆ ಏನ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಇದೇ ಗತಿ ಯತ್ನಾಳ್ಗೂ ಕೂಡ ಬರುತ್ತೆ ಅಂತ ಯತ್ನಾಳ್ ಅವರ ವಿರುದ್ಧ ನಿರಾಣಿ ಸಹೋದರ ಸಂಗಮೇಶ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿರಾಣಿ ಸೂರ್ಯನ ಥರ ಎದುರು ನಿಂತವರು ಭಸ್ಮವಾಗ್ತಾರೆ, ಮುಟ್ಟಾಳರಿಗೂ ಅದೇ ಗತಿ ಬರುತ್ತೆ ಅಂತ ಮುರುಗೇಶ್ ನಿರಾಣಿ ಅವರ ಪರ ಅವರ ತಮ್ಮ ಈಗ ಟ್ವೀಟ್ ಮಾಡಿರೋದನ್ನ ನಾವು ನೋಡಬಹುದು. ಯತ್ನಾಳ್ಗೆ ರಾಜಕೀಯ ಮರುಜನ್ಮ ಕೊಟ್ಟವರು ನಾವು, ನಮಗೆ ರಾಜಕೀಯ ಮರಣ ಶಾಸನ ಬರೆಯೋದು ಗೊತ್ತಿದೆ ಅಂತ ಯತ್ನಾಳ್ ವಿರುದ್ಧ ನಿರಾಣಿ ಸಹೋದರ ಸಂಗಮೇಶ್ ಅವರು ಟ್ವೀಟ್ ಮಾಡಿದ್ದಾರೆ. ಯತ್ನಾಳ್ ಹೇಳ್ತಾ ಇರೋ ಸಿಡಿ ರಹಸ್ಯ ಏನು? ನಿರಾಣಿ ಹೇಳ್ತಾ ಇರುವ ಕೊಲೆ ರಹಸ್ಯ ಏನು? ಮುಚ್ಚಿಟ್ಟ ರಹಸ್ಯ ಬಿಚ್ಚಿಡಿ ಅಂತ ಸಿಎಂಗೆ ಕಾಂಗ್ರೆಸ್ ಸವಾಲ್ ಹಾಕಿದೆ. ಯಡಿಯೂರಪ್ಪ ವಿರುದ್ಧ, ವಿಜಯೇಂದ್ರ ವಿರುದ್ಧ, ಈಗ ಬೊಮ್ಮಾಯಿ ನಿರಾಣಿ ಸರ್ಕಾರದ ವಿರುದ್ಧವೇ ಯತ್ನಾಳ್ ಅವರು ಗುಡುಕ್ತಾ ಇದ್ದಾರೆ. ಆದ್ರೂ ಕೂಡ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ. ಇಲ್ಲಿ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿರುವಂಥದ್ದು ಯಾರೋ ಪ್ರತಿಪಕ್ಷದವರಲ್ಲ, ಬೇರೆ ಯಾರೋ ಅಲ್ಲ, ತಮ್ಮದೇ ಪಕ್ಷದ ಪ್ರಮುಖ ನಾಯಕರಿಬ್ಬರು ಮಾಧ್ಯಮಗಳ ಮುಂದೆ ಬಂದು ಈ ರೀತಿಯಾದಂತಹ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ. ಒಬ್ರು ಸಿಡಿ ಅಂತಂದ್ರೆ ಮತ್ತೊಬ್ರು ಕೊಲೆ ಕೇಸ್ ಅಂತಾರೆ. ಹಾಗಾದ್ರೆ ಇದೆಲ್ಲದಕ್ಕೂ ಕ್ಲಾರಿಟಿ ಕೊಡಿ. ನಿಮ್ಮ ಪಕ್ಷದ ಶಾಸಕರೊಬ್ರು ಈ ರೀತಿ ಗಂಭೀರ ಹೇಳಿಕೆಯನ್ನ ಕೊಡ್ತಾರೆ ಅಂತಂದ್ರೆ ಯಾಕೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತಿಲ್ಲ? ಒಂದ್ ವೇಳೆ ಆರೋಪಗಳು ಸುಳ್ಳಾಗಿದ್ದೇ ಆಗಿದ್ದಲ್ಲಿ ಯಾಕೆ ಅವರ ವಿರುದ್ಧ ಕ್ರಮ ಕೈಗೊಳ್ತಿಲ್ಲ ಅಂತ ಕಾಂಗ್ರೆಸ್ ಇದೀಗ ಪ್ರಶ್ನೆ ಮಾಡಿದೆ. ಯತ್ನಾಳ್ ಹಿಂದಿರೋ ಆ ಅಗೋಚರ ಶಕ್ತಿ ಯಾವುದು? ಇದೆಲ್ಲವೂ ಸಂತೋಷಕ್ಕಾಗಿ ಆಡ್ತಾ ಇರುವ ಆಟವೇ ಅಂತ ಸಿಎಂ ವಿರುದ್ಧ ಸಾಲು ಸಾಲು ಟ್ವೀಟ್ ಹಾಕಿ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ.
ಅಧಿಕಾರದಲ್ಲಿರುವಂತಹ ಪಕ್ಷದ ನಾಯಕರ ಈ ರೀತಿ ಬಹಿರಂಗವಾಗಿ ಕಚ್ಚಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಇದೀಗ ಕಾಂಗ್ರೆಸ್ ಕೂಡ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡು ಟ್ವೀಟ್ ಮುಖಾಂತರ ಪ್ರಶ್ನೆಗಳ ಸುರಿಮಳೆ ಸುರಿಸಿರುವಂಥದ್ದು. ಆ ಟ್ವೀಟ್ಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಯತ್ನಾಳರ ಚಾಲಕನ ಹಿಂದಿನ ಕೊಲೆ ವಿಚಾರ ಬಿಜೆಪಿ ನಾಯಕರಿಗೆ ತಿಳಿದಿದ್ರು ಇಷ್ಟು ದಿನ ಮುಚ್ಚಿಟ್ಟಿದ್ಯಾಕೆ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಇನ್ನು ಸಿಎಂ ಬೊಮ್ಮಾಯಿ ಅವರನ್ನ ಕೂಡ ಕೊಲೆ ರಹಸ್ಯ ಏನು, ತನಿಖೆ ಯಾಕೆ ಮಾಡಿಲ್ಲ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ಸ್ಯಾಂಟ್ರೋ ರವಿ ಡೀಲ್ ಕಹಾನಿ. ಬಂಧನಕ್ಕೂ ಮುನ್ನ ಬ್ರೋಕರ್ ನಾಟಕ ಒಂದೆರಡಲ್ಲ. ಎಸ್ಕೇಪ್ ವೇಳೆ 5 ಲಕ್ಷ ಕೊಂಡೊಯ್ದಿದ್ದ ಸ್ಯಾಂಟ್ರೋ ರವಿ ಅವರ ವಿರುದ್ಧ ತನಿಖೆ ಮಾಡ್ತಾ ಇದ್ದ ಹಾಗೆ ಸ್ಫೋಟಕ ಕಹಾನಿಗಳು ಹೊರ ಬರ್ತಾ ಇದೆ. ಬಗೆದಷ್ಟು ಸ್ಯಾಂಟ್ರೋ ರವಿ ಡೀಲ್ ಕಹಾನಿ ಬಯಲಾಗ್ತಾ ಇದೆ. ಬಂಧನಕ್ಕೂ ಮುನ್ನ ಬ್ರೋಕರ್ ನಾಟಕ ಆಡಿದ್ದು ಒಂದೆರಡಲ್ಲ. ಎಸ್ಕೇಪ್ ವೇಳೆಗೆ 5 ಲಕ್ಷವನ್ನ ಸ್ಯಾಂಟ್ರೋ ರವಿ ಕೊಂಡೊಯ್ದಿದ್ದ. ಓರ್ವ ಇನ್ಸ್ಪೆಕ್ಟರ್ ರವಿಗೆ 5 ಲಕ್ಷ ಕೊಟ್ಟಿದ್ರಂತೆ. ಎಫ್ಐಆರ್ ಆಗ್ತಾ ಇದ್ದಂತೆ ಅಲರ್ಟ್ ಮಾಡಿದ್ದೆ ಆ ಇನ್ಸ್ಪೆಕ್ಟರ್ ಅಂತೆ. ಎಫ್ಐಆರ್ ಆಗಿದೆ, ತಲೆ ಮರೆಸ್ಕೊಳ್ಳಿ ಅಂತ ಆ ಇನ್ಸ್ಪೆಕ್ಟರ್ ಹೇಳಿದ್ರಂತೆ. ಆಗಲೇ ಕ್ಯಾಶ್ ಪಡೆದು I-20 ಕಾರಲ್ಲಿ ಸ್ಯಾಂಟ್ರೋ ರವಿ ಪ್ರಯಾಣ ಮಾಡೋದಕ್ಕೆ ಶುರು ಮಾಡಿದ್ರಂತೆ. ಮೊದಲು ಉಡುಪಿಗೆ ಹೋಗಿದ್ದಂತೆ. ಸ್ಯಾಂಟ್ರೋ ರವಿ ಉಡುಪಿಯಲ್ಲೇ ಸಹಾಯ ಮಾಡಿದವರಿಗೆ 2 ಲಕ್ಷವನ್ನ ಕೊಟ್ಟಿದ್ದ ಅನ್ನುವಂಥ ವಿಚಾರ ಕೂಡ ತನಿಖೆ ವೇಳೆ ಬಯಲಾಗಿದೆ. ಮತ್ತೆ ಕೊಚ್ಚಿಗೆ ಹೋಗಿ ಅಲ್ಲಿಂದ ಪುಣೆಗೆ ರವಿ ಹೋಗಿದ್ದ. ಪುಣೆಯಲ್ಲಿ ರವಿಗೆ ಜೊತೆಯಾದ ರಾಮ್ಜಿ ಸಹಾಯಕ್ಕೆ 1 ಲಕ್ಷವನ್ನ ಸ್ಯಾಂಟ್ರೋ ರವಿ ನೀಡಿದ್ದ. ಈ ಎಲ್ಲ ವಿಚಾರಗಳು ಕೂಡ ಇದೀಗ ತನಿಖೆ ಸಂದರ್ಭದಲ್ಲಿ ಬಯಲಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಈಗಲೂ ಕೂಡ ಸ್ಯಾಂಟ್ರೋ ರವಿಯನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆಯಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ರಾಮ್ಜಿ ಆಧಾರ್ ಬಳಸಿ ಹೊಸ ಸಿಮ್ ಖರೀದಿ ಮಾಡಿದ್ದ ಸ್ಯಾಂಟ್ರೋ ರವಿ ಮೊಬೈಲ್ ಖರೀದಿ ಮಾಡಿ 150 ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಜೊತೆ ಸ್ಯಾಂಟ್ರೋ ರವಿ ಸಂಪರ್ಕವನ್ನ ಬೆಳೆಸಿದಂತೆ. IPS, ACP, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳ ಸಂಪರ್ಕವೇ ಹೆಚ್ಚು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಹಳೆ ಮೈಸೂರು ಭಾಗದ ಪೊಲೀಸರ ಜೊತೆ ರವಿ ಸಂಪರ್ಕದಲ್ಲಿದ್ದ. 6-7 ರಾಜಕಾರಣಿಗಳು ಸ್ಯಾಂಟ್ರೋ ರವಿ ಸಂಪರ್ಕದಲ್ಲಿರುವುದು ಪತ್ತೆಯಾಗಿದೆ. ಫೋನ್ ಮಾಡಲು ಬಾರ್ಗಳಿಗೆ ಸ್ಯಾಂಟ್ರೋ ರವಿ ಹೋಗ್ತಾ ಇದ್ದಂತೆ. ಟೇಬಲ್ಗಳ ಬಳಿ ಹೋಗಿ ಫೋನ್ ತಗೊಂಡು ಬೇಕಾದವರಿಗೆ ಫೋನ್ ಮಾಡ್ತಾ ಇದ್ದ ಸ್ಯಾಂಟ್ರೋ ರವಿ. 3 ನಂಬರ್ಗಳಲ್ಲಿ ಚೀಟಿಯಲ್ಲಿ ಬರೆದು ಜೇಬಿನಲ್ಲಿ ಇಟ್ಕೊಂಡಿದ್ದಂತೆ ಸ್ಯಾಂಟ್ರೋ ರವಿ. ಆ ನಂಬರ್ಗಳು ಯಾರ್ದು, ಯಾರ್ಯಾರಿಗೆ ಈತ ಕಾಲ್ ಮಾಡಿದ್ದ, ಯಾರ್ಯಾರು ಈತನ ಸಂಪರ್ಕದಲ್ಲಿದ್ರು, ಇದೆಲ್ಲದರ ಬಗ್ಗೆ ಇದೀಗ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಇನ್ನು ಸ್ಯಾಂಟ್ರೋ ರವಿಗೆ ಅಲರ್ಟ್ ಮಾಡಿದ್ದೆ ಓರ್ವ ಇನ್ಸ್ಪೆಕ್ಟರ್. FIR ಆಗಿದೆ, ತಲೆಮರೆಸ್ಕೊಳ್ಳಿ ಅಂತ ಹೇಳಿದೆ ಆ ಇನ್ಸ್ಪೆಕ್ಟರ್. ಓರ್ವನನ್ನ ಸಂಪರ್ಕಿಸಿ ಆತನ ಹೆಸರಲ್ಲಿ ಮೊಬೈಲ್ ತಗೊಂಡು IPS ಅಧಿಕಾರಿಗಳನ್ನ, ಪೊಲೀಸರನ್ನ ಈತ ಸಂಪರ್ಕ ಮಾಡಿದ್ದ, ಅವ್ರ ಜೊತೆ ಮಾತಾಡಿದ್ದ ಅನ್ನುವಂಥ ಎಲ್ಲ ವಿಚಾರಗಳು ಇದೀಗ ತನಿಖೆಯಲ್ಲಿ ಬಯಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸ್ಯಾಂಟ್ರೋ ರವಿ ವಿಚಾರದಲ್ಲಿ ಪೊಲೀಸ್ ತನಿಖೆ ಆದಾಗೆಲ್ಲ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯ ಆಗಿದೆ. ಆದರೆ ಈ ಪ್ರಕರಣ ದಾಖಲಾದ ಮೇಲೂ ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ, ರಾಜಕಾರಣಿಗಳ ಜೊತೆ ಆತ ಟಚ್ ಅಲ್ಲಿ ಇದ್ದ ಅನ್ನುವಂಥ ಮಾಹಿತಿ ಕೂಡ ಬಹಿರಂಗ ಆಗಿರುವಂಥದ್ದು. ಇಲ್ಲಿ ತನಕ ತನಿಖೆಯಲ್ಲಿ ಏನೇನ್ ಇನ್ಫಾರ್ಮೇಶನ್ಸ್ ಲಭ್ಯ ಆಗಿದೆ, ತನಿಖೆ ಯಾವ ಹಂತದಲ್ಲಿದೆ? ಚೈತ್ರ, ಈ ಒಂದು ಸ್ಯಾಂಟ್ರೋ ರವಿಯನ್ನ ಗುಜರಾತ್ನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಈಗಾಗಲೇ ಮೈಸೂರು ಪೊಲೀಸರು ಕೂಡ ನಿನ್ನೆ ಒಂದು ದಿನ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಕೂಡ ಅಷ್ಟೇ ಒಂದಷ್ಟು ವಿಚಾರಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಜೊತೆಗೆ ಸ್ಯಾಂಟ್ರೋ ರವಿಯ ಮನೆ ವಿಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಕಾರಣಕ್ಕೋಸ್ಕರ ವಿಜಯನಗರ ಠಾಣಾ ವ್ಯಾಪ್ತಿಯಿರುವಂತಹ ಮನೆಯಲ್ಲಿ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ 2 ಮೊಬೈಲ್ ಫೋನ್ಗಳು ಕೂಡ ಸಿಕ್ಕಿರುವಂತದ್ದು. ಆ 2 ಮೊಬೈಲ್ ಫೋನ್ಗಳನ್ನ ಪರಿಶೀಲನೆ ಮಾಡಿದಂತಹ ಟೈಮ್ ನಲ್ಲಿ ಸುಮಾರು 150ಕ್ಕೂ ಹೆಚ್ಚಿನ ಇನ್ಸ್ಪೆಕ್ಟರ್ಗಳ ಜೊತೆ ಈತ ಸಂಪರ್ಕದಲ್ಲಿ ಇದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು. ಇದಾದಂತಹ ಬಳಿಕ ಆತ ತಪ್ಪಿಸಿಕೊಳ್ಳುವ ಹೋಗುವಂತಂದ್ರೆ ಜನವರಿ 2ನೇ ತಾರೀಕಿನ ಆತನ ಮೇಲೆ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ಆಗುತ್ತೆ.
FIR ಆದಂತಹ ಬಳಿಕ ಆತನಿಗೆ ಓರ್ವ ಇನ್ಸ್ಪೆಕ್ಟರ್ ಕೂಡ 5 ಲಕ್ಷ ಹಣವನ್ನ ಕೊಟ್ಬಿಟ್ಟು ಎಸ್ಕೇಪ್ ಆಗು ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಾನೆ. ಇದಾದಂತ ಬಳಿಕ ಆತ ಎಲ್ಲೆಲ್ಲ ಹೋದ ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಕೂಡ ಕಲೆ ಹಾಕಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ಮೂಡಿರುವಂತಹ ಪ್ರಶ್ನೆ ಅಂತಂದ್ರೆ 150 ಜನ ಇನ್ಸ್ಪೆಕ್ಟರ್ ಜೊತೆ ಆತ ಸಂಪರ್ಕದಲ್ಲಿದ್ದ. ಆ ಸಂಪರ್ಕ ಯಾವುದೇ ರೀತಿಯಾಗಿತ್ತು, ಜೊತೆಗೆ ಆತ ಏನಾದ್ರೂ ವರ್ಗಾವಣೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವರ ಬಳಿ ಹಣವನ್ನ ಪಡ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸ್ ಇನ್ವೆಸ್ಟಿಗೇಷನ್ ಈಗಾಗಲೇ ಶುರು ಮಾಡಿರುವಂತದ್ದು. ಆದ್ರೆ ನಿನ್ನೆ ಏನು ನ್ಯಾಯಾಧೀಶರ ಮನೆಗೆ ಆತನನ್ನ ಹಾಜರುಪಡಿಸಿದ ಸಂದರ್ಭದಲ್ಲಿ ಕೋರ್ಟ್ ರಜೆ ಇದ್ದಂತ ಕಾರಣಕ್ಕೋಸ್ಕರ ನ್ಯಾಯಾಧೀಶರು ಕೂಡ ಓಪನ್ ಕೋರ್ಟ್ ನಲ್ಲಿ ನೀವು ಕಸ್ಟಡಿಗೆ ಕೇಳಿ ಅನ್ನಿದ್ದಂತ ಕಾರಣಕ್ಕೋಸ್ಕರ ನಾಳೆ ಬೆಳಿಗ್ಗೆ 10:30 ಟೈಮ್ಗೆ ಇವರು ಕೋರ್ಟ್ ಓಪನ್ ಆಗಿದ ತಕ್ಷಣ ತನಿಖಾಧಿಕಾರಿಗಳು ಒಂದು ರಿಕ್ವಿಜೇಷನ್ ಅನ್ನು ಕೂಡ ಕೋರ್ಟ್ಗೆ ಕೊಟ್ಬಿಟ್ಟು ನಾಳೆ ಆತನನ್ನ 15 ದಿನಗಳ ಕಾಲ ಕಸ್ಟಡಿಗೆ ಕೇಳಿ ಈಗಾಗಲೇ ಪೊಲೀಸರು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದು. ಆದ್ರೆ ನ್ಯಾಯಾಧೀಶ ಎಷ್ಟು ದಿನಗಳ ಕಾಲ ಕಸ್ಟಡಿ ಕೊಡ್ತಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಬಹುತೇಕ ನಾಳೆ ಗೊತ್ತಾಗುತ್ತೆ. ಚೈತ್ರ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ನಾಳೆ ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ನಾಯಕಿ ಸಮಾವೇಶ ನಡೀತಾ ಇದೆ. ಸಮಾವೇಶಕ್ಕಾಗಿ ಎಐಸಿಸಿ ನಾಯಕಿ ಪ್ರಿಯಾಂಕಾ ಗಾಂಧಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸರ್ವ ಸಿದ್ಧತೆ ಆಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಭಾಗವಹಿಸುತ್ತಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ 1 ಲಕ್ಷ ಮಹಿಳೆಯರು ಆಗಮಿಸ್ತಾ ಇದ್ದಾರೆ. ನಾಯಕಿ ಸಮಾವೇಶದ ಉದ್ದೇಶ ಏನು, ಮಹಿಳೆಯರಿಗಷ್ಟೇ ಸೀಮಿತ ಆಗಿದ್ಯಾಕೆ ನಾಯಕಿ? ನ್ಯೂಸ್ 18 ಜೊತೆ ಡಿಕೆಶಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬೆಂಗಳೂರಲ್ಲಿ ನಾಳೆ ಪ್ರಿಯಾಂಕಾ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥದ್ದು ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಆ ಪೊಲೀಸರು ಬಿಗಿ ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ KPC ಅಧ್ಯಕ್ಷರಾದಂಥ DK ಶಿವಕುಮಾರ್ ಕೂಡ ನಮ್ಮ ಜೊತೆಗೆ ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ನಾಳೆ ಕಾರ್ಯಕ್ರಮ ಏನೇನು ಸರ್? ಜೊತೆಗೆ ಎಷ್ಟು ಗಂಟೆ ಕಾರ್ಯಕ್ರಮ ಆರಂಭವಾಗಲಿದೆ ಮತ್ತು ಏನೆಲ್ಲ ವಿಚಾರವಾಗಿ ಅಂಶಗಳನ್ನು ಇಟ್ಕೊಂಡು ಮಹಿಳೆಯರನ್ನ ಒಂದು ಮಾತಾಡೋಕ್ಕಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸರ್? ನೋಡಿ, ಕಾಂಗ್ರೆಸ್ ಪಕ್ಷ ಮಹಿಳೆಯರ ಬಗ್ಗೆ ಮೊದಲಿಂದ ಕೂಡ ಹೆಚ್ಚಿಗೆ ಒತ್ತು ಕೊಟ್ಟಿದೆ. ಮಹಿಳೆಗೆ ಮೀಸಲಾತಿ ವಿಚಾರ ಇರ್ಬೋದು, ಮಹಿಳೆಯರಿಗೆ ಕಾರ್ಯಕ್ರಮ ಇರ್ಬೋದು, ಪೆನ್ಷನ್ ಇರ್ಬೋದು, ಅವ್ರಿಗೆ ಹಕ್ಕು ಕೊಡೋಂಥ ಇರ್ಬೋದು, ಶ್ರೀಶಕ್ತಿ ಇರ್ಬೋದು, ಎಲ್ಲ ಕೂಡ ಮಹಿಳೆಯರ ಬಗ್ಗೆ ಹೆಚ್ಚಿಗೆ ಒತ್ತನ್ನು ಕೊಟ್ಕೊಂಡು ಬಂದಿದೆ. ಆಸ್ತಿಗಳನ್ನು ಸರ್ಕಾರ ಸೈಟ್ ಕೊಟ್ಟಾಗ ಕೂಡ, ಜಮೀನು ಕೊಟ್ಟಾಗ ಕೂಡ ಅವ್ರಿಗೆ ಕೊಡಬೇಕು ಅನ್ನೋದು ಕೂಡ ನಾವು ಕಾನೂನೇ ಮಾಡಿ ಜಾರಿ ತಂದಿದ್ದು ಇತಿಹಾಸ ನಮ್ಮಲ್ಲಿದೆ. ಸಿದ್ದರಾಮಯ್ಯನ ಕಾಲದಲ್ಲೂ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೇವೆ, ಕೃಷ್ಣ ಅವ್ರ ಕಾಲದಲ್ಲಿ ಶ್ರೀಶಕ್ತಿ ತಂದಿದ್ದೇವೆ. ಹಿಂಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಅವ್ರಿಗೊಂದು ಪ್ರತ್ಯೇಕವಾದಂಥ ಪ್ರಣಾಳಿಕೆ ಹೆಣ್ಮಕ್ಳಿಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಅವರ ಸಲಹೆಗಳನ್ನು ಕೇಳಿದ್ದೇವೆ. ಎಲ್ಲ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಅವರೇನಾದ್ರು ಸಲಹೆಗಳನ್ನು ಕೊಟ್ಟಿದ್ದ ಸಲಹೆಗಳನ್ನು ನಾವು ಕಾರ್ಯರೂಪಕ್ಕೆ ತರಬೇಕು. ಜನರ ಅಭಿಪ್ರಾಯ, ಜನರ ಧ್ವನಿಯಾಗಿ ನಾವು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡ್ತಾಯಿದ್ವಿ. ಸೊ ಪ್ರಿಯಾಂಕಾ ಗಾಂಧಿಯವರು ಒಂದು ದೊಡ್ಡ ನಾಯಕಿ, ಇಂದಿರಾ ಗಾಂಧಿಯವರ ಮೊಮ್ಮಗಳು. ಅವರು ಕೂಡ ಹೆಣ್ಮಕ್ಳ ವಿಚಾರದಲ್ಲಿ ಬೇಕಾದಷ್ಟು ಧ್ವನಿಯನ್ನು ಎತ್ತಿದ್ದಾರೆ. UP ಸಕ್ಸಸ್ ಆಗಿಲ್ಲದೆ ಇರ್ಬೋದು, ಆದರೂ ಕೂಡ ಒಂದು ದೊಡ್ಡ ನಾಯಕತ್ವ ಇರೋಂಥ ಒಂದು ಹೆಣ್ಮಗಳು. ಸೊ ಎಲ್ಲ ನಮ್ಮ ಹೆಣ್ಮಕ್ಳೆಲ್ಲ ಕುಟುಂಬದಲ್ಲಿರೋರೆಲ್ಲ ಕೂಡ ಅವರು ನಾಯಕಿಯರು ಅನ್ನೋದು ನಮ್ಮ ಭಾವನೆ. ಆ ಕುಟುಂಬ ನಡೆಸುವಂಥ ಒಂದು ಸಾಮರ್ಥ್ಯ, ಜಗತ್ತು ನಡೆಸುವಂಥ ಸಾಮರ್ಥ್ಯ, ಕ್ಷೇತ್ರ ನಡೆಸುವಂಥ ಸಾಮರ್ಥ್ಯ ಎಲ್ಲ ಕೂಡ ನಮ್ಮ ಹೆಣ್ಮಕ್ಳಿಗಿದೆ. ಈ ಹಿನ್ನೆಲೆಯಲ್ಲಿ ಅವರ ಸಮಾವೇಶದಲ್ಲಿ ಅವರು ಪಾಲ್ಗೊಳ್ತಾರೆ. ಏನೇನು ಸಲಹೆಗಳು ಕೊಡ್ತಾರೆ ಆ ಸಲಹೆಗಳನ್ನೆಲ್ಲ ಗಮನಿಸಿ ಆಮೇಲೆ ತೀರ್ಮಾನ ಮಾಡ್ತಾರೆ. ಸರ್, ಪ್ರಿಯಾಂಕಾ ಗಾಂಧಿಯವರು ರಾಜ್ಯಕ್ಕೆ ಬರ್ತಾ ಇರೋದು, ಅದರಲ್ಲೂ ಕೂಡ ಮಹಿಳೆಯರ ಪ್ರೋಗ್ರಾಮ್ಗೆ ಆಗಮಿಸ್ತಾರೆ. ಇದು ಮೊದಲನೇ ಬಾರಿಗೆ. ಏನಾದರೂ ಮ್ಯಾನಿಫೆಸ್ಟೋ ಅಂದರೆ ಮಹಿಳೆಯರನ್ನ ಆಕರ್ಷಣೆಗೊಳಿಸಾಗಿ ಏನಾದರೂ ಮ್ಯಾನಿಫೆಸ್ಟೋ ಏನಾದರೂ ಮಾಡ್ಕೊಂಡಿದ್ದೀರಾ ಸರ್? ಅಥವಾ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಅಂದರೆ ಒಳ್ಳೆ ರೀತಿಯಲ್ಲಿ ಉದ್ದೇಶ ಮಾಡಿ ಏನಾದರೂ ಮಾತಾಡ್ಕೊಂಡು ಪ್ಲ್ಯಾನ್ ಮಾಡಿದ್ದೀರಾ ಅಂತ? ನೋಡೋಣ ಅವ್ರೇನು ಮಾಡ್ತಿದ್ದಾರೆ. ನಾವು ಅವ್ರ ಮ್ಯಾನಿಫೆಸ್ಟೋ ಏನೇನು ಯಾರು ಅಭಿಪ್ರಾಯ ಕೊಟ್ಟಿದ್ದಾರೆ ಆ ಸಲಹೆಗಳನ್ನೆಲ್ಲ ಅವ್ರ ಮುಂದೆ ಇಡ್ತಾ ಇದ್ದೀವಿ. ಅವರೊಂದು ಸಮಿತಿ ಮಾಡ್ಕೊಳ್ತಾರೆ. ಸಮಿತಿ ಮಾಡಿಕೊಂಡು ಅವರು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿಬಿಟ್ಟು ಆಮೇಲೆ ಅವರೊಂದು ತೀರ್ಮಾನ ಮಾಡ್ತಾರೆ. ಸರ್, ಅಂದರೆ ಈಗ ರಾಜ್ಯದಲ್ಲಿ ಸಾಕಷ್ಟು ಯಾತ್ರೆಗಳೆಲ್ಲ ಮಾಡ್ತಾ ಇದೆ, ಪಂಚರಾಜ ಯಾತ್ರೆ, ಬೇರೆ ಬೇರೆ ಪಕ್ಷದವರು ಮತ್ತು BJP ಆಗಿರ್ಬೋದು, JDS ಆಗಿರ್ಬೋದು. ಕಾಂಗ್ರೆಸ್ಸಲ್ಲಿ ಈ ರೀತಿಯಾಗಿ ಒಂದು ಡಿಫ್ರೆಂಟಾಗಿ ಒಂದು ಐಡಿಯಾನ ಹೇಗೆ ಸರ್ ಇದು ಆ್ಯಕ್ಚುಲಿ ಕಾರ್ಯರೂಪಕ್ಕೆ ಬಂತು? ನಮ್ಮದು ಪ್ರಜಾಧ್ವನಿ, ಪ್ರಜೆಗಳ ಧ್ವನಿ ನಮ್ಮದು. ಅವರ ಪ್ರಜೆಗಳ ಭಾವನೆ, ಪ್ರಜೆಗಳ ನೋವು, ಅವರ ದುಃಖ, ದುಮಾನ ಇವೆಲ್ಲ ಕೂಡ ನಮ್ಮಲ್ಲಿದೆ. ಸೊ ನಾಳೆ ಪ್ರೋಗ್ರಾಮ್ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ ಸರ್, ನಾಳೆ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಮತ್ತು ಎಷ್ಟು ಗಂಟೆಗೆ ಮುಗಿಯುತ್ತೆ, ಮತ್ತು ಬಂದೋಬಸ್ತ್ ಬಗ್ಗೆ ಸರ್? 11 ಗಂಟೆಗೆ ಆರಂಭ ಆಗ್ತದೆ, 4 ಗಂಟೆವರೆಗೂ ನಡೀತದೆ.
ಇಷ್ಟು ಕೂಡ KPC ಅಧ್ಯಕ್ಷರ DK ಶಿವಕುಮಾರ್ ಮಾತಾಗಿರ್ತಕ್ಕಂಥದ್ದು. ನಾಳೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದಾರೆ. 100% ರವಿ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೆಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.